ನಾನು ನೋಡ್ದಾಗೆ ನಿಮ್ಮ ವೀರಚಂದ್ರಹಾಸ ಕೂಡ ರಿಲೀಸ್ ಆಗಿತ್ತು. ಅದೇ ದಿನ ಅಜಯ್ ರಾವ್ ಅವರದ್ದು ಯುದ್ಧಕಾಂಡ ಕೂಡ ರಿಲೀಸ್ ಆಗಿತ್ತು. ನೀವು ಕೂಡ ಅವರಿಗೆ ಹಾರೈಸಿದ್ರೆ, ಅವರು ಕೂಡ ನಿಮ್ದು ಹಾರೈಸಿದ್ರು, ಅದು ಕೂಡ ಒಂದೇ ಥಿಯೇಟರ್ ಅಲ್ಲಿ. ಬಟ್ ಆ ಮೂಮೆಂಟ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಂತ? ಅಂದ್ರೆ ಕನ್ನಡ ಸಿನಿಮಾದವರು ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ. ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಖಂಡಿತ ನಾನು ಹೇಳ್ತಾ ಇರೋದು, ಇಲ್ಲಿ ಕಾಂಪಿಟೇಷನ್ ಆಂಗಲ್ ನಾವು ನೋಡ್ಲೇಬಾರದು. ಮೊದ್ಲಿಗೆ ಅದು ತಪ್ಪು. ನಾವು ಒಬ್ಬರಿಗೆ ಕಾಂಪಿಟೇಷನ್ ತರದಲ್ಲಿ ನೋಡಿದ್ರೆ ನಮ್ಗೆ ಇನ್ನೊಬ್ರು ಕಾಂಪಿಟೇಷನ್ ತರದಲ್ಲಿ ನೋಡ್ತಾರೆ. ನಾವು ಆ ತರದಲ್ಲಿ ಸಿನಿಮಾಗಳನ್ನ ಮಾಡ್ಲೂಬಾರ್ದು, ಆ ಆಂಗಲ್ ನೋಡ್ಲೂಬಾರ್ದು. ಜಸ್ಟ್ ಒಂದು ಏನಿದೆ, ನೋಡೋರು ನೋಡೇ ನೋಡ್ತಾರೆ. ಅವ್ರ ಸಿನಿಮಾ ನೋಡಿ ನನ್ನ ಸಿನಿಮಾ ನೋಡ್ಲಿ, ನನ್ನ ಸಿನಿಮಾ ನೋಡಿ ಅವ್ರ ಸಿನಿಮಾ ನೋಡ್ಲಿ. ಅವ್ರ ಪ್ರೇಕ್ಷಕರನ್ನ ಕಟ್ಟಾಕೋಕಂತೂ ಸಾಧ್ಯ ಇಲ್ಲ ಅಲ್ಲ. ಅವನಿಗೊಂದು ಅಭಿರುಚಿ ಇರುತ್ತೆ, ಅವನಿಗೊಂದು ನೋಡುವಂತ ಕ್ರಮ ಇರುತ್ತೆ. ನಾವು ವೆಲ್ಕಮ್ ಮಾಡ್ಬೇಕು ಅವ್ರಿಗೆ ಅಷ್ಟೇ. ಸೊ ಈ ವಾರಕ್ಕೆ 9 ಸಿನಿಮಾ ರಿಲೀಸ್ ಆದಾಗಳು ನೋಡಿದ್ದಾರೆ. ನಾವು ಹೈಯೆಸ್ಟ್ ನೋಡಿದಾಗ 10 ಸಿನಿಮಾ 12 ಸಿನಿಮಾ ರಿಲೀಸ್ ಆಗಿದೆ. ಅವಾಗಲೂ ಜನ ಬಂದಿದ್ದಾರೆ, ನೋಡಿದ್ದಾರೆ. ಎಲ್ಲದೂ ಸಾಧ್ಯತೆಗಳಿದೆ. ಸೊ ಅಕ್ಸೆಪ್ಟೆನ್ಸಿ ಅನ್ನೋದು ನಮ್ಮ ಒಳಗಡೆ ಇರಬೇಕು. ಅದು ಅಜಯ್ ರಾವ್ ಅವ್ರನ್ನ ನೋಡಿದೆ ನಾನು. ಅಂದ್ರೆ ಅವ್ರು ಈ ಮೊದ್ಲಿಂದ ನಮ್ಗೆ ಪರಿಚಯ ಇರೋದ್ರಿಂದ ನಮ್ಗೇನು ಆ ತರದ ಯಾವ ಭಾವನೆಗಳು ಒಳಗಡೆ ಇಲ್ಲ. ಇಬ್ರು ವೆಲ್ಕಮ್ ಮಾಡ್ಕೊಂಡ್ವಿ ಅಷ್ಟೇ. ಇವಾಗ ನಿನ್ನೆಯಿಂದ ಒಂದು ಪರಭಾಷೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ ಸರ್. ಬಟ್ ಆ ಸಿನಿಮಾಗಳು ರಿಲೀಸ್ ಆದಾಗ ವೀರಚಂದ್ರಹಾಸ್ಗೆ ಏನಾದ್ರು ಶೋಗಳು ಹೊಡೆತ ಆ ತರದ್ ಏನಾದ್ರು ಆಗ್ತಿದ್ಯಾ ಏನು ಅಂತ ವಿಚಾರ ನಿಮ್ ಗಮನಕ್ಕೆ ಏನಾದ್ರು ಬಂತ? ಅಂದ್ರೆ ಪ್ರೈಮ್ ಟೈಮ್ ಅಲ್ಲಿ ಶೋ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ, ಆ ತರದ್ ಏನಾದ್ರು ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂತ? ಅಂದ್ರೆ ಯಾಕಂದ್ರೆ ಅಜಯ್ ರಾವ್ ಅವ್ರ ಸಿನಿಮಾಗೆ ಈ ತರದ್ ತೊಂದರೆ ಆಗ್ತಿದೆ ಅಂತ. ಬಟ್ ನಿಮ್ ಸಿನಿಮಾಗೆ ಏನಾದ್ರು ಈ ತರದ್ ತೊಂದರೆ ಆಗ್ತಿದ್ಯಾ ಅನ್ನೋ ವಿಚಾರ ನಿಮ್ಗೆ ಏನಾದ್ರು ತಿಳಿದ್ ಬಂತ ಏನು ಅಂತ? ಇಲ್ಲ, ಅದು ಸ್ವಾಭಾವಿಕವಾಗಿ ಒಂದು ಸಿನಿಮಾಗಳು ಬಂದಾವಾಗ ಒಂದಿಷ್ಟು ಥಿಯೇಟರ್ಗಳ ಸಂಖ್ಯೆ ಕಮ್ಮಿ ಆಗೋದು. ಅದು ಈ ಶುಕ್ರವಾರ, ಶನಿವಾರ, ಆದಿತ್ಯವಾರ ಇದು 3 ಕಾಮನ್ ಆಗಿ ಆಗುತ್ತೆ. ಹಾಗಂತ ಅಂದ್ರೆ ಸಿನಿಮಾಗಳನ್ನ ಏನು ತೆಗಿತಾರೆ ಅಂತಲ್ಲ, ಆ 3 ಡೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ, ಅದು ನೀವು ಡಿಸ್ಟ್ರಿಬ್ಯೂಷನ್ ಅವ್ರನ್ನ ನೀವು ಹೆಂಗೆ ಮಾತಾಡ್ಕೊಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಾದ್ಮೇಲೆ ಈ 3 ದಿವಸಗಳು ಸಾಮಾನ್ಯವಾಗಿ ಬೇರೆ ಸಿನಿಮಾಗಳ ಬರ್ಲಿ ಅಥವಾ ನಮ್ಮವ್ರದೇ ಸಿನಿಮಾಗಳ ಬರ್ಲಿ ಬಂದವಾಗ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಡೌನ್ ತಗೊಳುತ್ತೆ. ಅದಾದ್ಮೇಲೆ ಮಂಡೆಯಿಂದ ಮತ್ ಪುನಃ ಅದನ್ನ ಟೇಕ್ ಓವರ್ ಆಗುತ್ತೆ. ಫಸ್ಟ್ ವೀಕ್ ಅದು ಸರ್ವೇ ಸಾಮಾನ್ಯ, ಯಾವ ಸಿನಿಮಾಗಳು ಬಂದ್ರು ಫಸ್ಟ್ ವೀಕಿಗೆ ಅವ್ರಿಗೂ ಪಾಪ ಎಲ್ಲಾ ಕಡೆಗೂ ಹಾಕಿ ದುಡ್ಡು ತೆಗಿಬೇಕು ಅಂತ ಇರುತ್ತೆ. ಸೊ ಜಸ್ಟ್ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕೊಡೋದು, ಅವ್ರ ಜೊತೆಗೆ ನಾವು ಕೂತ್ಕೊಡೋದು ಅಷ್ಟೇ. ಅಂದ್ರೆ ಇನ್ನೊಂದು ವಿಚಾರ ಸರ್, ಈಗ ವೀರಚಂದ್ರಹಾಸನ್ ಅಂತ ಸಿನಿಮಾ ನಾನ್ ಯಾಕೆ ನೋಡ್ಬೇಕು, ಅದ್ರಲ್ಲಿ ಏನಿದೆ ಅನ್ನುವಂತ ವಿಚಾರ ಒಂದಿಷ್ಟು ಯಾರಾದ್ರೂ ಕೇಳಿದ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀ ಯಾಕೆ ಸಿನಿಮಾ ನೋಡ್ಬೇಕು ಅನ್ನುವಂತ ವಿಚಾರ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಕನ್ನಡದ ಒಂದು ಅದ್ಭುತವಾದಂತ ಕಲ್ಚರ್, ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂತ ಕಲ್ಚರ್ ವೀರಚಂದ್ರಹಾಸನ್ ಅಂತ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್. ಈ ಆರ್ಟ್ ಫಾರ್ಮ್ ಅನ್ನ ಒಂದು ಕಮರ್ಷಿಯಲ್ ಆಂಗಲ್ ತಲೆ ಇಟ್ಕೊಂಡು ಒಂದು 5.5 ಗಂಟೆ ಇರುವಂತ ಯಕ್ಷಗಾನವನ್ನ ಒಂದು 2.5 ಗಂಟೆ ಕಾಲ ಜನ ಎಂಗೇಜಿಂಗ್ ಆಗಿ ಕೂತು ನೋಡೋ ತರದಲ್ಲಿ ಯಕ್ಷಗಾನದ ಯಥಾವತ್ತಾಗಿ ಯಕ್ಷಗಾನದ ಪ್ರಸಂಗವನ್ನ ಈ 30-40 ವರ್ಷದಿಂದ ಏನ್ ನಡೀತಾ ಇದೆ ಆ ಪ್ರಸಂಗವನ್ನು ಯಥಾವತ್ತಾಗಿ ಸ್ಕ್ರೀನ್ ಮೇಲೆ ತಂದಿದ್ದೀನಿ. ಯಕ್ಷಗಾನದಲ್ಲಿ ಇದ್ದಂತ ಆರ್ಟಿಸ್ಟ್ಗಳೇ, ನುರಿತ ಪರಿಣಿತಿ ಹೊಂದಿದಂತ ಆರ್ಟಿಸ್ಟ್ಗಳೇ ಯಾರಿದ್ದಾರೆ, ಆ ಪ್ರಸಂಗ ಮಾಡಿದವ್ರೆ, ಅವ್ರನ್ನೇ ಇಟ್ಕೊಂಡು ಚಿತ್ರ ಮಾಡಿದೀವಿ. ಸೊ ಯಕ್ಷಗಾನವನ್ನ ನೀವು ಇಲ್ಲಿ ತನಕ ನೋಡಿದಂತ ಒಂದು ಕಲ್ಪನೆ ಇದೆ, ಇಲ್ಲಿ ಒಂದು ಬೇರೆ ಕಲ್ಪನೆಯಲ್ಲಿ ತೋರಿಸಿದೀನಿ. ಸೊ ನೀವು ಅದ್ರೊಳಗಡೆ ಹೋಗ್ಬೇಕು, ಆ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಬೇಕು. ಅದ್ರೊಳಗಡೆ ಗಾಢತೆಯನ್ನ, ಯಕ್ಷಗಾನದ ಮಾತುಗಾರಿಕೆಯನ್ನ, ಸಂಗೀತವನ್ನ, ಸಾಹಿತ್ಯವನ್ನ, ಇವೆಲ್ಲನೂ ಮಿಶ್ರಿತವಾಗಿರುವಂತ ಒಂದು ಅದ್ಭುತವಾದಂತ ಆರ್ಟ್ ಅದು. ಸೊ ಇದನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಆ ಕಲಾವಿದರಿಗೂ ಸ್ವಲ್ಪ ಬೆಳಕು ಸಿಗ್ಲಿ. ಅದ್ರ ಜೊತೆಗೆ ಈ ಆರ್ಟ್ ಫಾರ್ಮ್ ಏನಿದೆ ಒಂದ್ 3 ಜಿಲ್ಲೆಗೆ ಏನು ಸೀಮಿತ ಆಗಿದೆ, ನೀವೆಲ್ಲರೂ ಬಂದು ನೋಡಿದವಾಗ ಇದು ಇನ್ನೊಂದಿಷ್ಟು ವಿಸ್ತಾರಗೊಂಡಾಗ ಏನಾಗುತ್ತೆ, ಆ ಕಲಾವಿದರಿಗೆ ಒಂದಿಷ್ಟು ಅವಕಾಶಗಳು ಸಿಗೋ ತರ ಆಗುತ್ತೆ, ಅವ್ರನ್ನ ಗುರುತಿಸೋ ತರ ಆಗುತ್ತೆ. 30-40 ವರ್ಷದಿಂದ 50 ವರ್ಷದಿಂದ ಸರ್ವಿಸ್ ಕೊಡ್ತಿರುವಂತ ಕಲಾವಿದರುಗಳಿಗೆ ಒಂದು ಬೆಳಕು ಸಿಗುವಂತ ಕಾರ್ಯಕ್ರಮ ಆಗ್ಬೇಕು ಅಂತ ಇದು ಮೂಲ ಉದ್ದೇಶ. ಇದ್ರ ಜೊತೆಗೆ ಈ ಆರ್ಟ್ ಫಾರ್ಮ್ ಇಂದ ಅವ್ರಿಗೆ ಇರುವಂತ ವೈಯಕ್ತಿಕ ಸಮಸ್ಯೆಗಳು ಸಹ ತುಂಬಾ ಇದೆ ಆ ಕಲೆಯಲ್ಲಿ. ಅವ್ರಿಗೆಲ್ಲ ಅಟ್ಲೀಸ್ಟ್ ಅದ್ರ ಸರ್ಕಾರಗಳಿಂದ ಏನಾದ್ರು ಸವಲತ್ತುಗಳು ಸಿಗೋ ತರ ಆಗ್ಬೇಕು ಅನ್ನೋ ಉದ್ದೇಶ. ಎಲ್ಲದಕ್ಕೂ ಒಂದು ದಾರಿ ಆಗ್ಬೇಕಂತ ಹೇಳಿದ್ರೆ ಒಂದ್ ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ನ ನಾನು ಸಿನಿಮಾದ ಬಳಸ್ಕೊಂಡಿದ್ದೀನಿ. ಇದ್ರ ಮೂಲಕ ಅವ್ರಿಗೊಂದು ವಿಮೆ ಸಿಗೋ ತರನೋ, ಒಂದು ಮಾಡರ್ನ್ ಸೌಂಡ್ ಕಿಟ್ಗಳು ಸಿಗೋ ತರನೋ, ಅಥವಾ ಭತ್ಯೆ ಸಿಗೋ ತರನೋ, 6 ತಿಂಗಳು ಕೆಲಸ ಇರಲ್ಲ, 6 ತಿಂಗಳು ಕೆಲಸ ಇರುತ್ತೆ. ಸೊ ಆ ಸಮಯದಲ್ಲಿ ಅವರಿಗೆ ಅಟ್ಲೀಸ್ಟ್ ಪ್ರೇಕ್ಷಕರು ನಿಮ್ಮ ಮೂಲಕ ಸಿನಿಮಾ ಮಾಡೋದ್ರ ಮೂಲಕ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗೋ ತರ ಈ ತರದೆಲ್ಲ ಒಂದು ಆದ್ರೆ
ಕಲಾವಿದರು ಬದುಕ್ತಾರೆ. ಈಗ ಬಾಕಿ ಎಲ್ಲಾ ಜನರಿಗೂ 1000 ಡೋರ್ ಇದೆ. ಪ್ರತಿಯೊಬ್ಬರಿಗೂ ಓಕೆ ಈ ಕೆಲಸ ಅಲ್ಲ ಅಂದ್ರೆ ಈ ಕೆಲಸ, ಈ ಕೆಲಸ ಅಲ್ಲ ಅಂದ್ರೆ ಈ ಕೆಲಸ ಅಂತ 1000 ಡೋರ್ ಇದೆ. ಬಟ್ ಆಸ್ ಎ ಕಲಾವಿದರಾಗಿ, ಆಸ್ ಎ ತಂತ್ರಜ್ಞರ ನಮ್ಗೆ ನಿಮ್ದೊಂದೇ ಡೋರ್ ಇರೋದು ನಮ್ಗೆ, ಮತ್ತೆ ಬೇರೆ ಯಾವ ಡೋರ್ಗಳು ಇಲ್ಲ. ಸೊ ಪ್ರೇಕ್ಷಕರು, ಕಲಾಭಿಮಾನಿಗಳು, ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡು, ಕಲಾವಿದಗಳ ಬದುಕನ್ನ ಅರ್ಥ ಮಾಡ್ಕೊಂಡು, ನಮ್ಗೆ ನಿಮ್ದೊಂದೇ ಡೋರ್ ಇರೋದ್ರಿಂದ ನೀವು ಡೋರ್ ಮುಚ್ಚಿದ್ರೆ ಮತ್ತೆ ನಮ್ಗೆಲ್ಲೂ ಅವಕಾಶಗಳಿಲ್ಲ. ನಮ್ಗೆ ಏನೇ ಮತ್ತೆ ನೀವು ಕಲಾವಿದರನ್ನ ಎಲ್ಲೇ ಕರ್ಕೊಂಡೋಗಿ ಅವ್ರನ್ನ ಇದು ಬೇಡ ಅಂತ ಬೇರೆ ಕಡೆ ಹಾಕಿ ಅವ್ರು ಬದುಕಲ್ಲ. ಅವ್ರಿಗೆ ಗೊತ್ತಿರೋದು ನಿಮ್ದೊಂದೇ ಡೋರ್. ಸೊ ಹಾಗಾಗಿ ಆ ಡೋರ್ನ ಓಪನ್ ಆಗೇ ಇಟ್ಟಿರಿ. ನಿಮ್ಮ ಆಶೀರ್ವಾದಗಳನ್ನ ಕೊಡ್ತಾ ಇರಿ, ಶುಭಾಶೀರ್ವಾದಗಳನ್ನ ಕೊಡ್ತಾ ಇರಿ. ನಮ್ಮ ಕೈಲಾದ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ನಮಗೆ 200, 300, 400, 500 ಕೋಟಿ ಹಾಕಿ ಸಿನಿಮಾ ಮಾಡೋದು ಗೊತ್ತಿಲ್ಲ. ನಮ್ಮ ಹತ್ರ ಯಥಾಶಕ್ತಿ ಎಷ್ಟಿದೆ ಅಷ್ಟಲ್ಲಿ ನಿಮ್ಗೆ ಸಿನಿಮಾ ಮೂಲಕ ನಿಮ್ಮನ್ನ ರಂಜಿಸುವಂತ ಕೆಲಸ ಮಾಡ್ತೀವಿ. ಅಲ್ಲೂ ನಮ್ದು ಪ್ರಯತ್ನ. ನಾವು ಯಾವತ್ತೂ ಹೇಳೋದು, ನಿಮ್ಮನ್ನ 100% ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಏನ್ ನಾಲೆಜ್ ಇದೆ, ಏನು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ ನಾವು ಅನ್ಕೊಂತೀವಿ, ಆ ಕಲ್ಪನೆ ಇಟ್ಕೊಂಡು ನಿಮ್ಮ ಹತ್ರ ಮುಂದೆ ಬರ್ತೀವಿ. ಯಾವಾಗ್ಲೂ ನಿಮ್ಮ ಕೈ ಎರಡು ನಮ್ಮ ತಲೆ ಮೇಲೆ ಹೀಗೆ ಇರ್ಲಿ ಅಂತ ನಾನು ಆಶಿಸ್ತೇನೆ ಅಷ್ಟೇ. ನಾನು ನೋಡ್ದಂಗೆ ರವಿ ಬಸರೂರ್ ಏನಂದ್ರೆ ಸಿನಿಮಾದಿಂದ ಎಷ್ಟು ಹಣ ಬರುತ್ತೆ ಅದನ್ನ ಮತ್ತೇನೆ ಆ ಪ್ರಾಫಿಟ್ ಏನಾದ್ರು ಕೂಡ ಮತ್ತೊಂದು ಸಿನಿಮಾಕ್ಕೆ ಬಳಸುವಂತ ಪ್ರಯತ್ನ ನೀವು ಮಾಡ್ತಾನೆ ಇರ್ತೀರಿ. ಬಟ್ ಇದು ಕೆಲವರಿಗೆ ಅಂದಾಗ, ಈಗ ಏನೋ ಒಂದು ಹಣ ಬಂದಾಗ ನಾನು ಏನೋ ಒಂದು ಆಸ್ತಿ ಮಾಡ್ಬೇಕು, ಅದು ಮಾಡ್ಬೇಕು, ಇದ್ ಮಾಡ್ಬೇಕು ಅನ್ನೋಂತ ವಿಚಾರಗಳು ಬರುತ್ತೆ. ಬಟ್ ನಿಮ್ಗೆ ಆ ತರದೊಂದು ವಿಚಾರಗಳು ಏನು ಹೊಳೆದಿಲ್ವಾ ಏನು, ಅಥವಾ ಆತರ ಐಡಿಯಾನೇ ಇಲ್ವಾ ಏನು ಅಂತ? ಎಲ್ರು ಆತರ ಬದುಕ್ತಾರೆ, ನಾನು ಆತರ ಬದುಕಬಾರ್ದು ಅಂತ ನಾನು ಯಾವಾಗ ಬೆಂಗಳೂರಿಗೆ ಹೆಜ್ಜೆ ಇಟ್ಕೊಂಡು ಬಂದೆ ಆವಾಗ್ಲೇ ನಾನು ಫಿಕ್ಸ್ ಆಗೇ ಬಂದು, ಈ ದುಡಿಮೆ ಮಾಡ್ಬೇಕು ಅನ್ನೋ ತರದಲ್ಲಿ ಆಂಗಲ್ ನಾನು ಥಿಂಕ್ ಮಾಡಿದ್ರೆ, ಇಲ್ಲಿ ತನಕ ಬಂದಂತ ಆಫರ್ಗಳು ಯಾವ್ದೋ ಉಗ್ರಮಿಂದ ಇಲ್ಲಿ ತನಕ ನನ್ಗೆ ಗೊತ್ತಿದ್ದಂಗೆ ನಾನು ಪ್ರತಿ ಸಿನಿಮಾ ಹಿಟ್ ಆದವಾಗ ಒಂದು 50ರಿಂದ 60 ಸಿನಿಮಾಗಳು ಬರುತ್ತೆ. ನಾನು ಅದನ್ನೆಲ್ಲ ಸಿನಿಮಾಗಳನ್ನ ನಾನು ದುಡಿಮೆ ಅನ್ನುವಂತ ಆಂಗಲ್ ಅಲ್ಲಿ ತಗೊಂಡಿದ್ರೆ ಇವತ್ತಿನ ನಾನು ಹತ್ರ ಒಂದು 500-600 ಕೋಟಿ ಬೆಳೀತಾ ಇದ್ದೆ. ಆ ಆಂಗಲ್ ಅಲ್ಲಿ ನನ್ನ ಬದುಕನ್ನು ನಾನು ಇಟ್ಕೊಂಡಿಲ್ಲ. ದುಡ್ಡೊಂದನ್ನ ಆಂಗಲ್ ನಾನು ಇಟ್ಕೊಂಡಿದ್ರೆ ನಾನು ಇವೆಲ್ಲ ಮಾಡುವಂತ ಅಗತ್ಯವೇ ಇಲ್ಲ. 4 ಚೌಕಟ್ಟಲ್ಲಿ ದುಡಿತಾ ಇದ್ದೀನಿ, ನಾನು ಆರಾಮ್ಸೆ ಇರ್ಬೋದು. ಬಟ್ ಬದುಕು ಬೇರೆ ಇದೆ. ನನ್ನಂತೆ ಕಷ್ಟಪಟ್ಟು ಯಾರು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಬರ್ಲಿಕ್ಕಿದ್ದಾರೆ, ಅವರೆಲ್ಲರಿಗೂ ಒಂದೇನೋ ಒಂದು ದಾರಿ ಆಗ್ಬೇಕು ನನ್ನ ಕೈಲಾದಂಥದ್ದು. ನಾನು ಮಾಡ್ತೀನಿ ಅಂತ ಅಲ್ಲ, ಅಟ್ಲೀಸ್ಟ್ ಪ್ರೇರಣೆ ಆಗೋ ತರದ ಯಾರು ಬದುಕಿರ್ಲಿ ಅಂತ ಹೇಳಿ ದುಡ್ದಿದ್ದೇನಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ. ಸೊ ರೈಟ್ ವೇ ಅಲ್ಲಿ ನನ್ಗೆ ಗೊತ್ತಿರುವಂತ ಮಾಧ್ಯಮ ಯಾವುದು? ಸಿನಿಮಾ ಮಾಧ್ಯಮ. ಅದ್ರ ಜೊತೆಗೆ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೂಲಕ ನನ್ನ ಕೈಲಾದದ್ದು ಏನ್ ಬಸರೂರು ಸಂಸ್ಥಾನ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೂಲಕ ಒಂದಿಷ್ಟು ನನ್ನ ಕೈಲಾಗದ ಏನಿದೆ ಸಹಾಯ ಮಾಡ್ಕೊಂಡು ನಾನು ಆರಾಮ್ಸೆ ಇರ್ಬೋದು ಅಂತ. ಏನ್ ನಡೀತು ಸರ್ ಬಸರೂರು ಸಂಸ್ಥಾನ ಅಂತ? ಈಗ ಲಾಸ್ಟ್ ಇಯರ್ ನಮ್ಮ ಸ್ಕೂಲ್ ನಾನು ಓದಿದಂತ ಶಾಲೆನ ಡೆವಲಪ್ಮೆಂಟ್ ಮಾಡಿಸಿದೆ. ಅದ್ರ ಜೊತೆಗೆ ಒಂದು ಪಾರ್ಕ್ ಮಾಡಿಸಿದೆ ಊರಲ್ಲಿ. ಸೊ ಈ ತರದ್ ನನ್ಗೆ ತಿಳಿದಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅದನ್ನ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಲೈವ್ ಶೋ ಬಂದಂತ ಏನ್ ಪ್ರಾಫಿಟ್ ಇದೆ ಅದನ್ನಷ್ಟು ನಾನು ನನ್ನ ಸಂಸ್ಥಾನಕ್ಕೆ ಬಳಸ್ತಾ ಇದ್ದೀನಿ, ನಾನೇನು ಬಳಸ್ತಾ ಇಲ್ಲ. ಸೊ ಈ ರೀತಿ ಏನ್ ಅಂದ್ರೆ ಭಗವಂತ ಕೊಟ್ಟಂತ ಪ್ರತಿಭೆಯಿಂದ ಏನ್ ದುಡಿತಾ ಇದ್ದೀನಿ ಅದನ್ನ ರೈಟ್ ವೇಲ್ ಕಳಿಬೇಕು. ನನ್ಗೆ ಏನ್ ಬೇಕು ಅಂತ ತಟ್ಟೆಲ್ಲ ಅನ್ನ ಸಾರು ಅಷ್ಟೇ, ಬೇರೆ ಯಾವ ಚಟಗಳು ನಮ್ಗೆ ಅಂಟ್ಲಿಲ್ಲ. ಸಾಕು, ಬದುಕಿಗೆ ಇನ್ನೇನ್ ಬೇಕು? ಒಂದ್ ತಟ್ಟೆಗೆ ಅನ್ನ ಇದ್ರೆ ಸಾಕು, 3 ಹೊತ್ತು ಊಟಕ್ಕೆ ಸಿಕ್ಕರೆ ಸಾಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.